ಹಲೋ ಗೈಸ್, ವಾಟ್ಸಪ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ವ್ಲಾಗ್. ಏನು ಮಾಡ್ತಾ ಇದ್ದಾನೆ ಅಂತ ಬೆಳಗ್ಗೆ ಬೆಳಗ್ಗೆ ಎದ್ಕೊಂಡು ಏನ್ಮಾ ನಿಂದು ಒಪಿನಿಯನ್ನು ಇದ್ರ ಮೇಲೆ? ಏನ್ ಅನ್ಸುತ್ತೆ ಈಗ ಸೊಸೈಟಿ ಇದು ನೋಡ್ಕೊಂಡೇ ಬಂದಿರಿ. ಇದು ಒಂದು ಅನದರ್ ಕೇಸ್ ಅಷ್ಟೇ, ಫ್ರೆಶ್ ಕೇಸ್ ಈ ಥರ ಸುಮಾರು ನಡೆದಿದೆ ಅಲ್ವಾ? ಸೊಸೈಟಿ ಇವಾಗ ಒಂಥರ ಚೇಂಜ್ ಆಗ್ತಾ ಇದೆ ಅಂತ ಅನ್ಸಲ್ವಾ ನಿಂಗೆ? ಮುಂಚೆ ಎಲ್ಲ ಇದೆಲ್ಲ ಅಮೆರಿಕ ಯುರೋಪಲ್ಲಿ ನಡೀತಾ ಇತ್ತು. ಇಲ್ಲ, ನಾನು ಆ ಥರ ಹೇಳ್ತಾ ಇಲ್ಲ. ಇವಾಗ ಮೆನ್ನು ಹುಡ್ಗಿರ್ನ ಹೆಂಡ್ತಿನ ಸಾಯಿಸೋದು, ಗರ್ಲ್ ಫ್ರೆಂಡ್ನ ಸಾಯಿಸೋದು ಆ ಥರ ಇತ್ತು. ನೌ ಇಟ್ ಈಸ್ ಲೈಕ್ ಉಲ್ಟಾ. ಅಲ್ಲ, ಆ ಥರ ಕಮ್ಮಿ ಇತ್ತು ಇಲ್ಲ ಅಂತಲ್ಲ. ಇನ್ಸಿಡೆನ್ಸ್ ಎಲ್ಲ ಏನು 100ರಲ್ಲಿ 1-2 ಕೇಸ್ ಆ ಥರ ಆಗ್ತಾ ಇತ್ತು. ಇವಾಗ ಹೆಂಗಿದೆ ಅಂದರೆ 100ಗೆ 60 ಆ ಥರ ಆಗೋಗಿದೆ. 100ಗೆ 60% ನೆಗೆಟಿವ್ ಕೇಸಸ್. ಅದೇ ಮುಂಚೆ ಈ US ಈ ಕಂಟ್ರಿಗಳೆಲ್ಲ ನಡೀತಾ ಇತ್ತು. ನಮ್ಮ ಏಷ್ಯನ್ ಕಂಟ್ರೀಸ್ ಎಲ್ಲ ನಡೀತಾ ಇತ್ತು. ನಂಗೆ ಇನ್ನೊಂದೇನು, ಮೊದಲೆಲ್ಲ ದುಡ್ಡಿದ್ರೆ ಸಾಕು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹುಡ್ಗಿರ್ ಬರೀ ದುಡ್ಡಿನಿಂದ ಹೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ. ಇವಾಗ ನೋಡು, ದುಡ್ಡಿದೆ, ಎಲ್ಲ ಇದೆ, ಬಟ್ ಸ್ಟಿಲ್ ಇಫ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದ ಪರ್ಸನ್ ಹೂಮ್ ದೇ ಆರ್ ಲಿವಿಂಗ್ ವಿತ್, ದೇ ಆರ್ ನಾಟ್ ಓಕೆ. ಆ ಥರ ಅಲ್ವಾ? ಹಾರಿಬಲ್ ಅಪ್ಪ. ಬಟ್ ಇಟ್ಸ್ ನಾಟ್ ಹುಡ್ಗ ಹುಡ್ಗಿ ಅಂತಲ್ಲ, ಈ ಯಾರೇ ಮಾಡಿದ್ರು ತಪ್ಪೇ. ಸುಮ್ಮನೆ ತೆಗ್ದು ಜೈಲಿಗೆ ಹಾಕ್ಬೇಕಷ್ಟೇ. ಸುಮಾರು ಇನ್ಸಿಡೆಂಟ್ಸ್ ಏನು ಲಾಸ್ಟ್ 2 years ನಡೀತಾನೆ ಇದೆ. ಇದು ಒಂದು ಸಸ್ತ ಅನ್ನೋದರ್ ಕೇಸ್ ಅಷ್ಟೇ. ಎಕ್ಸಾಕ್ಟ್ಲಿ. ಮರ್ಡರ್ ಕೇಸ್ ಎಲ್ಲ ಹೆಂಗ್ ನಡೀತಾ ಇರುತ್ತೆ. ಗೈಸ್, ನಿಮ್ಗೇನು ಅನ್ನಿಸ್ತು ಆ ಕೇಸ್ ಮೇಲೆ? ಸೊ ಹೇಳಿ, ಕಮೆಂಟ್ ಮಾಡಿ. ನಾವು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಓಟ್ಸ್ ಮಾಡ್ತಾಯಿದ್ದೀನಿ. ನಿನ್ನೆ ಚೆನ್ನಾಗಿ ಮಳೆ ಬಂದಿದೆ. ಸೊ ಇವಾಗ ನಮ್ಮ ಮನೆ ಹತ್ರ ಇರೋದು ಕೆಳಗಡೆ ಸ್ವಲ್ಪ ಮಣ್ಣು ಇಟ್ಟಿದ್ದಾರೆ, ನರ್ಸರಿ ಮಾಡ್ಕೊಳ್ಬಹುದು. ನರ್ಸರಿ ಅಂತಂದ್ರೆ ಹೂವಿನ ಗಿಡ ಏನಾದ್ರು ಬೆಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಿಮ್ ನೋಡಿರ್ಬೋದು, ನಾವು ಫಾರ್ಮ್ ಹೌಸ್ ಹೋಗಿದ್ವಲ್ವಾ ಲಾಸ್ಟ್ ವೀಕ್ ಕೋಲಾರ್. ಅಲ್ಲಿಂದ ಸ್ವಲ್ಪ ಹೈಬ್ರಿಡ್ ಒಂದೆಲ್ಗ ಸೊಪ್ಪು ಗಿಡ ತಗೊಂಡ್ ಬಂದಿದೀನಿ. ಸೊ ಅದನ್ನ ನೆಡಕ್ಕೆ ಇವಾಗ ನೆನೆ ಮಳೆ ಬಂದಿರೋದ್ರಿಂದ ಫುಲ್ ಮಣ್ಣೆಲ್ಲ ನೀಟಾಗಿ ಸೆಟ್ ಆಗಿದೆ, ನೀಟಾಗಿ ಹದ ಆಗಿದೆ. ನೋಡ್ಬೋದು ನೀವು, ಫುಲ್ ಇದು ಹೈಬ್ರಿಡ್ ಒಂದೆಲ್ಗ ಸೊಪ್ಪು ಎಲೆ ಸಮೇತ ತಗೊಂಡ್ಬಂದಿದೀನಿ. ಇದು ವೆರಿ ಗುಡ್ ಫಾರ್ ಹೆಲ್ತ್. ಒಂದೆಲ್ಗ ಡೈಲಿ ಒಂದೊಂದು ತಿಂದ್ರೆ ಬೆಳಗ್ಗೆ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಳಿಗೆಲ್ಲ ತಿನ್ಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಒಂದೆಲ್ಗ ಅಥವಾ ಬ್ರಾಹ್ಮಿ ಅಂತಾನು ಹೇಳ್ತಾರೆ, ಬ್ರೈನ್ ಲೀಫ್ ಅಂತಾನು ಹೇಳ್ತಾರೆ. ಇದನ್ನ ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ತಂದು ಮನೇಲಿ ಹಾಕೊಳ್ಳಿ. ಡೈಲಿ ಒಂದೊಂದು ನಿಮ್ ಮಕ್ಳಿಗೆಲ್ಲ ಕೊಡಿ. ಸೊ ಅದ್ರಲ್ಲಿ ಒಂದೇ ಇದ್ರಲ್ಲಿ ಎವ್ರಿ ಒಂದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ಗೆ ಬೇರ್ಗಳಿರುತ್ತೆ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಈ ತರ ಮಣ್ಣು ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಪ್ಲಾಂಟ್ ಮಾಡ್ಬೋದು. ಸೊ ಅದನ್ನೇ ನಾನು ಹಾಕ್ತಾ ಇದ್ದೀನಿ. ಸೊ ಇದ್ರಿಂದ ಚಟ್ನಿನೂ ಮಾಡ್ಬೋದು. ಚಟ್ನಿ ಸಖತ್ತಾಗುತ್ತೆ. ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು, ನಾರ್ಮಲ್ ಆಗಿ ಪುದೀನಾ ಚಟ್ನಿ ಆತರ ಎಲ್ಲ ಮಾಡ್ತೀರಾ. ಬಟ್ ಇಫ್ ಒಂದೆಲ್ಗ ಸೊಪ್ಪು ಇದ್ದಾಗ ವೀಕ್ಲಿ ಒನ್ಸ್ ಒಂದೆಲ್ಗ ಸೊಪ್ಪು ಚಟ್ನಿ ಡೈರೆಕ್ಟ್ ಆಗಿ ತಿನ್ನಕ್ ಆಗಲ್ಲ ಅಂತಂದಾಗ ಒಂದೆಲ್ಗ ಸೊಪ್ಪು ಚಟ್ನಿ ತಿನ್ಬೋದು. ಆಕ್ಚುಲ್ ಆಗಿ ಊರ್ ಕಡೆ ಎಲ್ಲ ನಿಮ್ಗೆ ಇದು ಹೈಬ್ರಿಡ್, ಊರ್ ಕಡೆ ನಿಮಗೆ ನ್ಯಾಚುರಲ್ ಇರೋಂತಹ ಒಂದೆಲ್ಗ ಸೊಪ್ಪು ಸಿಗುತ್ತೆ. ಅದು ಸ್ವಲ್ಪ ಕಹಿ ಇರುತ್ತೆ ತಿನ್ನಕ್ಕೆ, ಅದನ್ನು ಚಟ್ನಿ ಮಾಡ್ತಾರೆ. ಸೊ ನಾನು ಅದಕ್ಕೆ ಮನೆ ಹತ್ರ ಹಾಕೊಂಡ್ರೆ ಯಾವಾಗಾದ್ರೂ ಬೇಕಾದ್ರೆ ಚಟ್ನಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತಾ ಇದೀನಿ. ಮೊನ್ನೆ ತಂದಿದ್ನಲ್ಲ ಅದು ಒಂದೆಲಗ ಸೊಪ್ಪು ಹೈಬ್ರಿಡ್ ಅಂತ ಹೇಳ್ಬಿಟ್ಟು ಕೋಲಾರ್ಗೆ ಹೋದಾಗ ಅದ್ ನೋಡಿ ಬಂದಿದೆ, ಚಿಗುರು ಬಂದಿದೆ ಚೆನ್ನಾಗಿ.
ನೋಡಿ, ನ್ಯೂ ಮೆಂಬರ್ಸ್ ಟು ಅವರ್ ಹೌಸ್. 4 ಗಪ್ಪಿ ಫಿಶ್ ತಗೊಂಡ್ ಬಂದಿದೀವಿ, ಮತ್ತೆ ಒಂದು ಬೆಟಾ ಫಿಶ್ ತಗೊಂಡ್ ಬಂದ್ವಿ. ಇದು ಆಕ್ಚುಲಿ ಎಲಿಫೆಂಟ್ ಇಯರ್ಸ್ ಗಪ್ಪಿ ಫಿಶ್ ಅಂತ ಹೇಳ್ಬಿಟ್ಟು, ಅದ್ರದ್ದು ಫೆದರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕದಾಗಿದೆ. ಮತ್ತೆ ಅಲ್ಲಿ ಹೋದಾಗ ಆಲ್ರೆಡಿ ನಮ್ಮ ಹತ್ರ ಒಂದು ಬೆಟಾ ಫಿಶ್ ಇತ್ತು. ಇನ್ನೊಂದು ಟ್ಯಾಂಕ್ ತಗೊಂಡು ಮತ್ತೆ ಅದ್ ಬೆಟಾ ಫಿಶ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ತಗೋಬರೋಣ ಅಂತ ಹೇಳ್ಬಿಟ್ಟು ಅದು ಬೆಟಾ ಫಿಶ್ ಕೂಡ ತಗೊಂಡ್ವಿ. ಗೈಸ್, ಇವಾಗ ನಾವು ಸಂಜೆಗೆ ಏನಾದ್ರೂ ಸ್ನಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇಂಗಾ ಉಂಡೆ ಮಾಡ್ತಾ ಇದೀವಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ಹೇಳಿದ್ರೆ, 1 ಬೌಲ್ ಶೇಂಗಾ, 1 ಕಪ್ ಅಷ್ಟು ಬೆಲ್ಲದ ಪೌಡರು, 4 ಏಲಕ್ಕಿ, ಮತ್ತೆ 1 2 ಸ್ಪೂನ್ ಅಷ್ಟು ತುಪ್ಪ. ಈ ಶೇಂಗಾನ ಫಸ್ಟ್ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ 1 ಬೌಲ್ ಏನ್ ಶುಗರ್ ತಗೊಂಡಿದೀರಾ, ನೀವು ಶುಗರ್ನ ನೋಡ್ಬಿಟ್ಟು ಹಾಕೋಬೇಕು. ಅದನ್ನ ಎಷ್ಟು ಬೇಕು ಶುಗರ್, ನಿಮ್ಗೆ ತುಂಬಾ ಸ್ವೀಟ್ ಬೇಕಂತಂದ್ರೆ ಸ್ವೀಟ್ ಆಗಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ವೀಟ್ ಹಾಕಿ. ಮತ್ತೆ ಅದಕ್ಕೆ 1 ಏಲಕ್ಕಿ ಡೈರೆಕ್ಟ್ ಆಗಿ ಹಾಕಿದ್ರು ಸಾಕು, ಅದು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಫುಲ್ ಆಡುತ್ತೆ. ಸೊ ಇದನ್ನ ನಾವ್ ಇವಾಗ ಫೈನ್ ಆಗಿ ರುಬ್ಕೊಳ್ಳೋಣ ಚೆನ್ನಾಗಿ. ಸೊ ಹೆಂಗೆ ಅಂತಂದ್ರೆ ಫುಲ್ ಪುಡಿ ಆಗೋಷ್ಟು ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಪಲ್ಸಸ್ ತರಾನು ಮಾಡ್ಕೋಬಹುದು. ಪುಡಿ ಆದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ, ಯಾಕಂತಂದ್ರೆ ನಾವು ಪುಡಿ ಬೆಲ್ಲ ತಗೊಂಡಿರೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ. ಒಂದ್ಸರಿ ಫೈನ್ ಆಗಿ ರುಬ್ಕೊಂಡಾದ್ಮೇಲೆ ಇದನ್ನ ನಾವು ಬೇರೆ ಬೌಲ್ಗೆ ಅಥವಾ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಶೇಂಗಾ ಉಂಡೆ ಆಕ್ಚುಲಿ ತುಂಬಾ ಒಳ್ಳೇದು, ತುಂಬಾ ಪ್ರೋಟೀನ್ ಇರುತ್ತೆ. ನೀವು ಮಕ್ಳಿಗೆಲ್ಲ ಏನಾದ್ರೂ ಸಂಜೆಗೆ ಇಮಿಡಿಯೇಟ್ ಆಗಿ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಟ್ರೈ ಮಾಡಿ. ಓನ್ಲಿ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬಿಡ್ಬೋದು. ಟೇಸ್ಟಿ ಕೂಡ ಇರುತ್ತೆ. ನಿಮ್ಗೆ ಹೆಂಗಿದ್ರು ಗೊತ್ತಲ್ವಾ, ಇವಾಗ ಶೇಂಗಾ ಹುರಿದಿರೋ ಶೇಂಗಾ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ತುಂಬಾ ಚೆನ್ನಾಗಾಗುತ್ತೆ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ತಿನ್ಬೋದು. ಪ್ರೋಟೀನ್ ಇವಾಗ ಬೆಳಗ್ಗೆಯಿಂದ ಏನು ಪ್ರೋಟೀನ್ ಐಟಮ್ಸ್ ತಿಂದಿಲ್ಲ ಅಂತ ಹೇಳಿದ್ರೆ ಶೇಂಗಾ ಉಂಡೆ ಹಾಕ್ಬಿಟ್ಟು ತಿನ್ಬೋದು. ಅಂಡ್ ಅಲಾಂಗ್ ವಿತ್ ದಟ್ ಅದೇ ತುಪ್ಪ ತೆಗ್ದಿಟ್ಕೊಂಡಿದ್ನಲ್ಲ, 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದೀರಿ. ಇವಾಗ ಆ ತುಪ್ಪನ ಹಾಕೊಂಡು ಕಲ್ಸ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಉಂಡೆ ಕಟ್ಕೊಳ್ಳೋಣ. ಇದನ್ನ ನೀವು ಆರಾಮಾಗಿ ಒಂದು 3 to 4 ಡೇಸ್ ಹೊರಗಡೆ ಫ್ರಿಡ್ಜ್ ಅಲ್ಲಿ ಇಡ್ದೇನೆ ಹೊರಗಡೆ 4 ಡೇಸ್ ತನಕನೂ ಇಡ್ಬೋದು. ಡ್ರೈ ಉಂಡೆ ಆಗಿರೋದ್ರಿಂದ ಏನು ನಾನು ನೀರೇನು ಸೇರಿಸ್ಕೊಂಡಿಲ್ಲ ಅಲ್ವಾ, ಸೊ ಅದಕ್ಕೆ ನೀವು ಬೇಕಾದ್ರೆ 3 to 4 ಡೇಸ್ ಆರಾಮಾಗಿ ಒಂದು ಒಳ್ಳೆ ಕಂಟೈನರ್, ನೀರ್ ಇಲ್ದೇ ಇರೋಂತಹ ಕಂಟೈನರ್ ಅಲ್ಲಿ ಹಾಕಿಟ್ರೆ ಅಪ್ ಟು 1 ವೀಕ್ ತನಕನೂ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗ್ ಅನ್ನಿಸ್ತು ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ವೀಕೆಂಡ್ ಅಲ್ವಾ, ಏನಾದ್ರೂ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಆಕ್ಚುಲಿ ಫಿಶ್ ತಂದಿರೋದು ಮ್ಯಾರಿನೇಟ್ ಮಾಡಿಟ್ಟಿದ್ರಿ. ಅದನ್ನ ನನ್ಗೂ ಪ್ರಧಾನಗೂ 1-2 ಫಿಶ್ ನಾನು ಇವಾಗ ಗ್ರಿಲ್ಲಿಗೆ ಹಾಕ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರ್ ಮತ್ತೆ ಫಿಶ್ ಗ್ರಿಲ್, ಇದನ್ನ ಒಂದು 15 ಮಿನಿಟ್ಸ್ ಸೆಟ್ ಮಾಡ್ಬಿಟ್ಟು 2 ಕಡೆ ಚೆನ್ನಾಗಿ ಬೆಂದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ಇವಾಗ ನಾನು ಚೇರ್ ತರಕ್ ಹೋಗ್ತಾ ಇದ್ದೀನಿ. ಚೇರ್ ಏನಕ್ಕೆ ತರ್ತಾ ಇರೋದಂದ್ರೆ ಹಳೆ ಚೇರು ಮುರಿದೋಗಿದೆ. ಇಟ್ಸ್ ನಾಟ್ ಯೂಸಬಲ್ ಸಿನ್ಸ್ ನಾನು ನನ್ನ ವೈಫ್ ಇಬ್ರು ವರ್ಕ್ ಮಾಡ್ತಾ ಇರೋದ್ರಿಂದ, ಹೈಬ್ರಿಡ್ ಆಪ್ಷನ್ ಇರೋದ್ರಿಂದ ಮನೇಲಿ ಕೂತ್ಕೊಂಡು ಲಾಂಗ್ ಅವರ್ಸ್ ವರ್ಕ್ ಮಾಡಬೇಕು. ಸೊ ಹ್ಯಾವ್ ಟು ಗೆಟ್ ಎ ನ್ಯೂ ಚೇರ್, ಲಾಂಗ್ ಲಾಸ್ಟಿಂಗ್, ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಕಂಟಿನ್ಯೂಸ್ ಕೂರಂಗಾದ್ರೂ ಇರಬೇಕು ಆ ಚೇರ್, ಲಾಂಗ್ ಲಾಸ್ಟಿಂಗ್ ಅವರ್ಸ್. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಮಾರತಳ್ಳಿ ಹತ್ರ ಬಂದಿದ್ದೀರಿ, ಚೇರ್ ಶಾಪ್ ಹತ್ರ. ಸೊ ಚೆಕ್ ಮಾಡೋಣ ಈ ಚೇರ್ ನಮ್ಗೆ ಆಗುತ್ತಾ ಇಲ್ವಾ, ಇಲ್ಲಾರ ಬೇರೆ ಕಡೆ ಎಲ್ಲಾದರೂ ನೋಡ್ಬೇಕಾ ಏನು ಅಂತ. ಮಾರತಳ್ಳಿಯಲ್ಲಿ 2-3 ಶಾಪ್ಸ್ ನೋಡಿದೆ, ಆಫೀಸ್ ಚೇರ್ಸ್ ಯಾವುದು ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಅದಕ್ಕೆ ಡಿಸೈಡ್ ಮಾಡಿದೆ ಆನ್ಲೈನಲ್ಲಿ ತಗೊಳ್ಳೋಣ ಅಂತ, ಯಾಕಂದ್ರೆ ತುಂಬಾ ವೆರೈಟೀಸ್ ಇತ್ತು. ದಾರಿಲಿ ಹೋಗ್ತಾ ಹಂಗೆ ಸ್ಮ್ಯಾಶ್ ಗೈಸ್ ಬರ್ಗರ್ ಇತ್ತು, ಟ್ರೈ ಮಾಡಿದೆ. ಸೊ ಗೈಸ್, ಆಮೇಲೆ ಸ್ಮ್ಯಾಶ್ ಬರ್ಗರ್, ಸ್ಮ್ಯಾಶ್ ಗೈಸ್ ಅಂತ ಹೇಳ್ತಾರೆ ಇದನ್ನ. ವೈಫ್ನ ಮನೇಲಿ ಬಿಟ್ಟು ಬಂದಿದ್ದೀನಿ. ಸೊ ಐ ಆಮ್ ಟ್ರೀಟಿಂಗ್ ಮೈ ಸೆಲ್ಫ್.